ಈ ಕಡೆ ಬನ್ನಿ. ಕಳೆದ 5 ವರ್ಷದಲ್ಲಿ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ತುಂಬ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನ್ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಇದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ನಾನು ನಿನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಆಲ್ಮೋಸ್ಟ್ 18 ವರ್ಷ ಆಯ್ತು ಈಗ ಬೆಂಗಳೂರಿಗೆ ಹೋಗಿ. 22 ವರ್ಷ ಊರಲ್ಲಿದ್ದೆ, 18 ವರ್ಷ ಬೆಂಗಳೂರು, ಆಲ್ಮೋಸ್ಟ್ ಸೇಮ್ ಆಯಿತು. ಆದರೂ ವೋಟಿಂಗಿಗೆ ಇಲ್ಲಿಗೆ ಬರ್ತೀನಿ, ಯಾಕಂದರೆ ಅದೊಂದು ಒಂಥರ ಜವಾಬ್ದಾರಿ ಥರ. ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು, ಇನ್ನೊಂದು ವೋಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ. ಹಾಂ, ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ. ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು 4 ಜನರಿಗೂ ಅದು ಇನ್ಸ್ಪೈರ್ ಆಗ್ಬೋದು ಅನ್ನೋದೊಂದು ನನ್ನ ನಂಬಿಕೆ. ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಬೆಂಗಳೂರಲ್ಲೇ, ಬಟ್ ಹಳ್ಳಿಗೆ ಕಂಪೇರ್ ಮಾಡಿದರೆ ಅರ್ಧಕ್ಕರ್ಧ ಏನು ಹೇಳ್ತೀವಿ? ಅಂದರೆ ಸಿಟಿ ಜನರಿಗೆ ಅವ್ರದ್ದೇ ಆದ ತುಂಬ ಲೈಫಲ್ಲಿ ತುಂಬ ಗೋಳುಗಳಿರುತ್ತಲ್ಲ. ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿಗಿಂತ ಈ ರೆಸ್ಪಾನ್ಸಿಬಿಲಿಟಿನ ತೊಗೊಳಕ್ಕೆ ಅಂದರೆ ಯೋಚನೆ ಅಂತಲ್ಲ, ಬಟ್ ಬೇರೆ ಕಷ್ಟಗಳೆಲ್ಲ ಮುಳುಗೋಗಿರ್ತಾರೆ. ಹಳ್ಳಿ ಜನರಿಗೆ ಸ್ವಲ್ಪ ಆ ವಿಷಯದಲ್ಲಿ ನೀವು ನೋಡೋಕ್ಕೆ ಹೋದರೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವ್ರಿಗಿಂತ. ಆ್ಯಂಡ್ ಬಟ್ ಅದು ಎಲ್ಲಕ್ಕಿಂತ ಜಾಸ್ತಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿಸ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಲ ವೋಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿನ ನಾವು ಯಾರು ಹಿಂಜರಿಯೋಂಗಿಲ್ಲ. ಯಾಕಂದರೆ ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ. ನಾವು ಹಿಂಗಾಯಿತು ಮಾತಾಡ್ತಾ ಹೇಳಿದ್ರು ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ. ಕಂಪಲ್ಸರಿ ಹೌದು, ಡೆಫಿನೆಟ್ಲಿ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅದನ್ನು ಅಂದರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂತಂದರೆ 100% ವೋಟಿಂಗ್ ಅಂತಂದರೆ ಹಿಂಗೆ ಹೌ ಡು ಯು ಗೆಟ್ ಪೀಪಲ್ ಟು ಇಟ್ಸ್ ಅ ಟಫ್ ಟಾಸ್ಕ್. ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮುಂದೆ ಹೋಗಿ 5-10 ಇಯರ್ಸಲ್ಲಿ ಅಂದರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಆ್ಯಂಡ್ ಪ್ರಾಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ವೋಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರ್ಬೋದು. ಪ್ರತಿಯೊಬ್ಬರು ಬೂತಿಗೆ ಬರಬೇಕಾಗಿಲ್ಲ. ಮೋಸ್ಟ್ಲಿ ಕೆಲವರು ಇಂಟರ್ನೆಟಲ್ಲೇ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು. ಆ ಥರ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್. ಬಟ್ ಅದರ್ವೈಸ್ ಇವಾಗ ಅದು ಸ್ವಲ್ಪ ಐ ಥಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. 100% ಡೌಟೇ ಇಲ್ಲ. ನೆಕ್ಸ್ಟ್ ವರ್ಷ ಹೇಳ್ತೀನಿ.